ಹೊಂಟ್ರಿ ರೀ ಕೆಲ್ಸಕ್ಕೆ ಹೋಗಿ ಬರ್ರಿ ಹುಷಾರು ನೋಡ್ರಿ ನಿಧಾನ ಡಬ್ಬಿ ಕಟ್ಟೇನಿ ಊಟ ಮಾಡ್ರಿ. ಆಯ್ತು, ಊಟ ಮಾಡ್ತೀನಿ ತಗೋ. ಅಂದಂಗೆ ಏನೋ ಹೇಳ್ಬೇಕು ಅಂದೆ. ನೀ ತಿಂದೇನು ಅಷ್ಟ? ಹಾಂ ನಾಷ್ಟ ತಿನ್ನಪ್ಪ. ಏನು ತಿಂತಿ? ನಾನು ನೋಡಿದೆ ಉಪ್ಪಿಟ್ಟು ಪೂರ ಖಾಲಿ ಆಗೈತಿಲ್ಲೇ. ಅಲ್ಲ ಹಿಂಗಾದ್ರೆ ಹೆಂಗೆ ಅಂತ. ಅಲ್ಲ ಒಂದು ನೀ ತಿಂದಿಯೇ ಬಿಟ್ಟಿಯೇ, ನಿಂಗೆ ಬೇಕು ಬೇಡ ಏನೂ ವಿಚಾರ ಇಲ್ಲ. ಅಯ್ಯೋ ಕತಿಯೇ, ಅಲ್ಲ ಒಂದು ಸ್ವಲ್ಪ ಮನುಷ್ಯ ಯೋಚನೆ ಇಲ್ಲಾಂದ್ರೆ ಹೆಂಗೆ ಅಂತ. ಅಯ್ಯೋ ರೀ, ಅದು ಅನ್ನ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ನಾನು ಅಂದಿದ್ದೆ ಉಪ್ಪಿಟ್ಟು ನಂಗೆ ಸೇರ್ವಲ್ತು ಒಟ್ಟು ನಾ ಅನ್ನ ಒಗ್ಗರಣೆ ತಿಂತೇನೆ ಅಂತ ನಾನು ಅಂದಿದ್ದೆ. ನೀನು ಅಂದಿದ್ದಂಗಾರ. ಅಲ್ಲಿ ರಾತ್ರಿ ಅನ್ನ ಉಳಿದಿದ್ದನ್ನು ಒಗ್ಗರಣೆ ಹಾಕೊಂಡು ನೀ ಯಾಕೆ ತಿನ್ಬೇಕು? ಅವರು ಒಂದೊಂದು ತುತ್ತು ಹಾಕೊಂಡು ಬಿಸಿ ಅನ್ನ ಬಿಸಿ ಉಪ್ಪಿಟ್ಟು ಹಾಕೋಬೋದಿತ್ತಲ್ಲ. ನಿನಗೆ ಓಟು ಅನ್ನ ಇಟ್ಟು ಬಿಸಿ ಉಪ್ಪಿಟ್ಟು ತಿಂದು ಕುಂತ್ಬಿಟ್ರೆ ಹಂಗೆ ಏನೇ ಇದು ಯಾಕೆ ಸರಿ ಕಾಣವಲ್ತು ನೋಡಿದೆ. ಅಯ್ಯೋ ಹೋಗ್ಲಿ ಬಿಡ್ರಿ, ಒಳಗೆ ಬಂದಿಗಿಂದಾರ ಏನು ತಿಳ್ಕೊಬೇಕು ನೋಡ್ರಿ. ಪಾಪ ನಾ ಬ್ಯಾಡ ಅಂದ್ರು ಅತಿಗೆ ಮಾರ್ಬಿ ಹೋಗ್ಯಾಕತ್ತಾಳ. ಅಯ್ಯ ಬ್ಯಾಡ ಅಂತ ಯಾಕಂತಿ? ನಾನು ನೋಡಕತ್ತೀನಿ. ಅವರ ಅತ್ತಿ ತಾಯಿ ಮಗಂದು ತಂದು ಅವರು ಅಷ್ಟು ಅರಿಬೇದು ಒಕ್ಕಲ್ ಬಿಡು, ಏನಾಗೋದಿಲ್ಲ. ಇನ್ನು ನಿನ್ನ ಅರ್ಬಿ ಆ ಹುಡುಗನು ಏನು ದೊಡ್ಡಾಗದ. ನಾನು ಜಾಕ ದಿನ ಒಂದಕ್ಕೂ ಮಾಡಿದ್ರು ನಾನು ನನ್ನ ಅರ್ಬಿ 2 ದಿನ ಒಮ್ಮೆ ಬಿಡ್ತಾನೆ. ಸುಮ್ ಕುಂದ್ರೆ ಒಕ್ಕೋಲಿ ಏನು ಹಂಗೆ ಕುಂದಿಸ್ಕೊಳಕತ್ತಾನೆ ಹೆಂಗೆ? ಮನ್ಯಾಗ ನಿನಗೆ ಒಬ್ಬಾಕಿಗೆ ತ್ರಾಸಕತ್ತಿಲ್ಲ. ಹುಡುಗನ ಕರ್ಕೊಂಡು ಮಾಡ್ಬೇಕಂದ್ರೆ ರಾತ್ರಿ ಅಷ್ಟು ಅಳ್ತಿರ್ತೈತಿ. ಬಂದು ಒಂಚೂರು ಹ್ಞೂ ಅನ್ನಂಗಿಲ್ಲ. ಸುಮ್ಮನಿರು ನೀನು. ನೋಡು ಬಂದು 2 ದಿನ ಆಯ್ತು. ಯಾವಾಗ ಹೋಗ್ತಾರ ಕೇಳ್ಕೊ. ಬಾಯ್ ಬಿಟ್ಟು ಹೆಂಗೆ ಕೇಳಕತ್ರಿ? ಯಾವಾಗ ಹೋಗ್ತೀರಿ ಅಂತ? ಹೋಗ್ಲಿ ಬಿಡ್ರಿ, ನಾನು 4 ದಿನ ಇರ್ತಾರ. ಆಯ್ತು ತಗೋ ಮವ. ಎಲ್ಲೋಗಿತ್ತ ಬೆಳಗ್ಗೆ ರಾಯರ ಸವಾರಿ? ಮವ ಅದು ಇದಕ್ಕೆ ಶೆಡ್ಡಿಗೆ ಹೊಂಟ್ರಿನ? ನಾನು ಬರ್ತೇನೆ ನಡ್ರಿ ಮಾವ. ನನಗೆ ಮನ್ಯಾಗ ಇದ್ದು ಬೇಸರದಂಗೆ ಆಗ್ತೈತಿ. ಹೋತ ಖಾಲಿ ಕುಂದ್ರ ಬದಲಿ ಒಂಚೂರು ನಿಮ್ಗೆ ನನ್ನ ಕೈಲಾದ್ಮಟ್ಟಿಗೆ ಒಂಚೂರು ಸಹಾಯ ಆಗ್ತೈತಿ. ಬರ್ತೇನೆ ನಡ್ರಿ. ಬೇಡ ಅದಾರಲ್ಲ ಇಬ್ರು ಕೆಲಸದಾರ ಅದಾರ, ನಾನು ಹೋಗಿರ್ತೇನೆ. ಎಲ್ಲರೂ ಮಾಡಾಕರ ಏನೈತಿ? ಅದು ಅಲ್ಲದೆ ನೀ ಹಾಕೊಂಡೆ ಅರ್ವಿ ಚಲೋ ಹಾಕೊಂಡು ಯಾಕೆ ಸುಮ್ಮನೆ? ಹೌದಿಲ್ಲ, ನಾ ಹೋಗ್ತೀನಿ ಬಿಡು, ಮತ್ತೆ ಯಾಕೆ ದನಕೋತಿ? ಅಲ್ಲ ಮಾವ ಹಿಂಗಂದ್ರೆ ಹೆಂಗಂತ. ಏನಾಗಲ್ಲ ನಡಿ ಮಾವ, ನಾ ಬರ್ತೇನೆ ನಡ್ರಿ. ನಾ ಬರ್ತೇನೆ ನಡ್ರಿ. ಅಲ್ಲ ಬೇಡ, ನಾ ಹೇಳ್ತೇನಲ್ಲ. ನೀನು ಏನು ನಿನ್ನ ಕೆಲಸ ನೀ ಹುಡುಕಲ್ಲ ಆರಾಮಾಗಿ. ಈಗ ನನ್ನ ಜೊತೆಗೆ ಬಂದ್ರೆ ನಾ ಏನು ಪಗಾರ ಕೊಡೋಣ ಮಾಡೋಣ? ಈಗ ನಿನ್ನ ಸಂಸಾರಕ್ಕೂ ಬೇಕಲ್ಲ. ನಾಳೆ ಒಂದು ಬೇರೆ ಮನೆ ಮಾಡ್ಬೇಕು, ನಾಳೆ ನಿನ್ನ ಸಂಸಾರ ನೀ ಸಾಕ್ಬೇಕು, ಅದಕ್ಕೆಲ್ಲ ರೊಕ್ಕ ಬೇಕು. ನನ್ನ ಜೊತೆಗೆ ಬಂದ್ರೆ ಎದಕ್ಕೆ ಉಪಯೋಗ ಹೇಳು? ನೀನು ಒಂದು ಕೆಲಸ ಹುಡುಕು, ಅದ್ರ ಪಗಾರ ನಿನಗೆ ಬರ್ತಿರ್ತೈತಿ. ಆಮೇಲೆ ಹಂಗೆ ಹೊರಗಡೆ ಅಡ್ಡಾಡ್ತಾ ಒಂದು ಮನಿನೂ ನೋಡ್ಕೊ. ಏನು ಯಾಕಂದ್ರೆ ಪಾಪ ನಿನಗೆ ನನ್ನ ಜೊತೆಗೆ ಬಂದ್ರೆ ಸುಳ್ಳ ಟೈಮ್ ವೇಸ್ಟ್ ಅಲ್ಲ. ನಾ ಹೇಳಿದ ಅರ್ಥ ಆತಲ್ಲ. ನನ್ನ ಜೊತೆಗೆ ಅದಕ್ಕೆ ಬರ್ತೀನಿ, ನಾ ಏನು ಪಗಾರ ಕೊಡೋಣ ಮಾಡೋಣ? ಅಯ್ಯೋ ಮಾವ, ಎದಕ್ ಬೇಕು ಪಗಾರ ಅಂತೇನು ನಾನು? ಹೌದಿಲ್ಲ? ಆರಾಮಾಗಿ ಮಾವ, ನಾ ಹೇಳ್ತೇನಲ್ಲ, ಪಗಾರ ಗೀಗಾರ ಎಲ್ಲ ಏನೂ ಬೇಡ. ಏನು ಸುಮ್ಮನೆ ಆರಾಮಾಗಿ ನಿನ್ನ ಜೊತೆಗೆ 1-2 ದಿನ ಬರ್ತೀನಿ ಅಷ್ಟೇ. ನಡಿ ಮಾವ ನಡಿ. ನೀ ಬೇಡ ಅನ್ಬೇಡ ಎಲ್ಲದಕ್ಕೂ. ಇಲ್ಲೋ ಬೇಡ, ಹೇಳೋದು ಕೇಳು ಬೇಡ. ಅಲ್ಲಿ ಏನು 10-15 ಮಂದಿ ಮಾಡುವಂಥದ್ದು ಏನಿರ್ತೈತಿ? ಇಬ್ರು ಕೆಲಸದಾರ, ಅವ್ರು ಮಾಡ್ಕೊಂತಿರ್ತಾರ. ನಾನು ಹೋದ್ರ ಸತಿಗೆ ಹಾಲು ಹಿಂಡೋದು ಮಾಡೋದು, ಲೆಕ್ಕ ನೋಡೋದು, ನನ್ನ ಪಾಡಿನ ಡೈರಿಗೆ ಹಾಕೋದು, ಇಂಥವು ಮಾಡ್ತಿರ್ತೇನೆ ನಾನು. ಉಳಿಕಿದ್ದೆಲ್ಲ ಅವ್ರು ಮಾಡ್ಕೊಂತಾರ. ಅಲ್ಲ ಹೋಗೇ ಬಿಟ್ಟ ಮಾವ. ನೋಡು ಗಿರ್ಜಾ, ಒಂದಿಟ್ಟು ಬರ್ತೇನೆ ಅಂದ್ರೆ ಹಿಂಗೆ ಯಾಕೆ ಅವಸರ ಮಾಡಿಬಿಟ್ಟು ಹೋದ್ರು? ಅಲ್ಲಿ ಏನು ನಾನು ಕರ್ಕೊಂಡು ಹೋಗ್ಬಾರ್ದಂತ ಐತೆ ಏನಪ್ಪ? ಯಾರಿಗೆ ಗೊತ್ತು ಮನಸ್ನಾಗ. ಅಣ್ಣ ಹಂಗ್ಯಾಕೆ ಮಾತಾಡ್ತಿ? ಅಲ್ಲ ಕರ್ಕೊಂಡು ಹೋಗ್ಬಾರ್ದು ಮಾಡಬಾರ್ದು ಬಿಡು, ಇವೆಲ್ಲ ಬಿಡುತ್ತೆಲ್ಲ ಅಂತ ತೆಗಿ. ಹಂಗಲ್ಲ, ಅಲ್ಲೇ ನಮ್ಮ ಕರೆನ ಹೇಳ್ಬೇಕಂದ್ರೆ ಅವ್ರು ಹೇಳೋದು ಕರೆ ಅಲ್ಲನ. ಒಂದು ಕೆಲಸ ಹುಡುಕು. ಸುಮ್ಮನೆ ಯಾಕೆ ಇವ್ರ ಜೊತೆಲೆ ಹೋಗಿ ಟೈಮ್ ಪಾಸ್ ಮಾಡ್ತಿ? ನಿನ್ನ ಕೆಲಸ ಹುಡುಕು. ಕೆಲಸ ಹುಡುಕ್ತೇನವ. ಹುಡುಕ್ಲಾರ್ದು ಇನ್ನೇನು ಮಾಡ್ತೇನೆ ಹೇಳು? ಏನು ಮಾಡ್ತೀನಿ? ನನಗೆ ಸಿಗ್ಬೇಕಲ್ಲ. ಏನು ಓದಿ ಅಂತ ಕೇಳ್ತಾರ, ಏನು ಕೆಲಸ ಮಾಡ್ತೀನಿ ಅಂತಾರ. ನನಗೆ ಹೊಲ್ದಾಗ ಮಾಡೋದು ಬಿಟ್ರೆ ಬೇರೆ ಯಾವುದು ಬರೋದಿಲ್ಲ ಕೆಲಸ. ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಏನು ಮಾಡಲಿ ಕೆಲಸನ? ಮಾವಗೆ ಹೇಳು, ಒಂದು ಯಾವ್ದಾರು ಕೆಲಸ ಹುಡ್ಕಾಕ ಒಂಚೂರು. ನನಗೀಗ ಯಾವುದು ಕೆಲಸ ಗೊತ್ತಿಲ್ಲ. ಅವ್ರಿಗೆ ಮಾಡೋ ಕೆಲಸ ಬಿಟ್ಟು ನಿನ್ನ ಕೆಲಸ ಹುಡ್ಕೊಂಡು ಕುಂದ್ರಬೇಕನ? ಅಣ್ಣ ನಾ ಹೇಳ್ತೇನಲ್ಲ, ನೀ ಹಿಂಗೆ ಮಾಡು. ನೀನು ಗೊತ್ತಿದ್ದಾರೆ ಯಾರ್ದಾರ ಕಡೆ ವಿಚಾರಿಸೋಣ. ಇದ್ರ ಮಸಡಿಗೆ ಯಾರು ಕೊಡ್ತಾರೆ ಕೆಲಸನ? ನೆಟ್ಟ ಕೆಲಸ ಮಾಡಿ ಎಲ್ಲರೂ ಹೌದು ಅನಿಸ್ಕೊಂಡಿದ್ರೆ ಕೆಲಸ ಕೊಡ್ತಾರನ್ನ. ಇದ್ರ ಮಸಡಿಗೆ ಯಾರು ಕೆಲಸ ಕೊಡೋದಿಲ್ಲ. ಕುಡು ತೂರಾಡ್ಕೊಂತ ಅಲ್ಲಿ ಅಡ್ಡಾಡವ ನೀನು, ಸುಳ್ಳು ಪಳ್ಳು ಹೇಳ್ಕೊಂತ ನಿನಗೆ ಯಾರು ಕೆಲಸ ಕೊಡ್ತಾರ? ನೀನು ನೆಟ್ಟು ಕೆಲಸ ಮಾಡೋದು ಅಷ್ಟ್ರಾಗ ಐತಿ, ಹೋಗೋಗ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದಕ್ಕೆ ಯಾರು ಕೊಡ್ತಾರೆ ಇದಕ್ಕೆ ಕೆಲಸನ? ನೋಡು ಹೆಂಗ್ ಮಾತಾಡ್ತಾಳ ನೋಡು. ಹಿಂಗ್ ಮಾತಾಡೋದಕ್ಕ ಮತ್ತೆ ನಂಗೆ ಬೇಜಾರಾಗೋದು. ಮಾತಾಡಂಗ್ ಮಾಡಿಯಲ್ಲ ಊರ್ ಭಡೆ. ಏವ ನೀ ಒಂದ್ ಸ್ವಲ್ಪ ಸಮಾಧಾನಾಗಿರು. 200 ರೂಪಾಯಿ ತಗೊಂಡೋಗಿ ಏನು ಸಾಸಿ ಡಬ್ಬ್ಯಾಗ ಇಟ್ಟಿದ್ದಕ್ಕೆ? ಅಯ್ಯೋ ನಾಚಿಗೇಡಿ, ಎಂತ ನಾಚಿಗೇಡಿ ಹುಟ್ಟಿದೆ ಯಪ್ಪ ನನ್ನ ಹೊಟ್ಯಾಗ ನೀನು. ಥೂ ಇಂತಾದ್ ನನ್ನ ಹೊಟ್ಯಾಗ ಹುಟ್ಟಿ ಅಂತ ಗೊತ್ತಾಗಿಬಿಟ್ಟಿದ್ರೆ ಅವತ್ತ ಯಾವ್ದಾರ ಕಳ್ಳಿ ಹಾಲಾರ ಏನಾರ ಕುಡಿದು ನಾನು ನೆಗದ್ ಬಿದ್ದು ನಿನ್ನೂ ಸಾಯಿಸ್ಕೊಬಿಡ್ತಿದ್ದೆ ಹೋಗತ್ತಾಗ. ಹಲ್ಕಟ ಬಾಡೆ ತಂಗಿ ತೆಗೆದಿಟ್ಟಿದ್ದ ಖರ್ಚಿಗೆ ರೊಕ್ಕ ಅದನ್ನ ತಗೊಂಡೋಗಿ ನಿನ್ನ ಏನು ಮಾಡ್ಬೇಕಾತಪ್ಪ ಅಂತ ನಾನು. 200 ನಾ ತಗೊಂಡಿಲ್ಲ. ನೋಡ್ ಗಿರ್ಜಾ, ಸುಮ್ಮನೆ ಹೆಂಗ್ ಮಾತಾಡ್ತಾರೆ ಇವ್ರು. ನಾನು ನೋಡಿಲ್ಲವ. ನಾ ಯಾಕೆ ಅಡಿಗೆ ಮನೆಗೆ ಹೋಗಿ ಸಾಸಿ ಬೇಕಾ ಇಡ್ಲಿ ಹೇಳಿ ನೋಡೋಣ. ನಾ 1 ರೂಪಾಯಿ ಮುಟ್ಟಿಲ್ಲ. ನಾನು ನಿಜ ಮುಟ್ಟಿಲ್ವ? ನಾನು ಬೇಕಾದ್ರೆ ನಮ್ಮ ಅವ್ವ ನಾಣಿಗೆ ನಾ ಮುಟ್ಟಿಲ್ಲ. ನೀನು ಬಯಸಿದ್ವಿ ಅಲ್ಲ, ಹಡದ ತಾಯಿ ಮೇಲೆ ಆಣಿ ಇಡ್ತೀಯಲ್ಲ. ಈ ನಮ್ನಿ ಸುಳ್ಳು ದೌಡ್ ನಾನು ನಿದ್ರಿ ಹೋಗ್ಲಿ ಅನ್ನೋದ ಕಾಯಕತ್ತೀಯಲ್ಲ ನೀನು. ಇಲ್ಲವ ಸುಳ್ಳು. ನೀ ತಗೊಂಡಿದ್ದ ಕರೆ ಊರ್ ಭಾಡೆ ಸುಳ್ಳು ಹೇಳ್ತೀಯನ? ಹೋಗ್ಲಿ ಬಿಡವ, ಈಗ ಅದಕ್ಕಾಗಿ ಜಗಳ ಮಾಡಬೇಡ್ರಿ. ಹೋಲತ್ತಾಗ ಅಣ್ಣ ಈಗ ಬಿಡು, ನೀ ಎಲ್ಲಾರ ಕೆಲಸ ಹುಡ್ಕೋಗ್. ಏನು ಸಂಜಿಕ ಎಲ್ಲಾರ ಒಂದು ಕೆಲಸ ಸಿಕ್ತು ಅಂತ ಹೇಳ್ಕೊಂಡ್ ಬಾ. ಆಯ್ತವ, ಹಂಗ ಮಾಡ್ತೀನಿ. ಅಲ್ಲ ಬಸ್ಸಿಗೆ ಹೋಗಕ್ಕ ಮಾಡಕ್ಕ 100 ರೂಪಾಯಿ ಬೇಕಾಗಿತ್ತು. 1 ರೂಪಾಯಿ ಇಲ್ಲ ಏನ? ನೀನು 100 ರೂಪಾಯಿ ಅಲ್ಲ 1 ರೂಪಾಯಿ ಇಲ್ಲ ನಿನ್ಗೆ ಹೇಳಕತ್ತೀನಿ, ಕೇಳ್ಬಿಡು. ನಿನ್ ಯಾರು ಕೇಳಿದ್ರು? ಸುಮ್ನಿರು. ನಾನು ಕೇಳಿದ್ದು ಅಲ್ಲೇ ಗಿರ್ಜಾ ಕೊಡ್ತಾಳು. ಗಿರ್ಜಾ
ಒಂದು 100 ರೂಪಾಯಿ. ಕೊಡ್ಬೇಡ ಗಿರ್ಜಿ, 1 ರೂಪಾಯಿ ಕೊಡ್ಬೇಡ. ಈ ಭಾಡ್ಯಾಗ 1 ರೂಪಾಯಿ ಕೊಡ್ಬೇಡ ಇವಂಗ. ಇವ ತಾನು ಉದ್ದಾರ ಆಗಲ್ಲ, ಅದೇನ ಅಂತಾರಲ್ಲ ಒಂಥರ ಸುಳಿ ಇದ್ದಂಗ ಇವ. ಸಿಕ್ಕರ್ನ ಒಳಗೆ ಹಾಕೊಂತಾ ಇರ್ತಾನ ಇವ. ತಾನು ಉದ್ದಾರ ಆಗಲ್ಲ, ಉದ್ದಾರ ಆದವ್ರನ್ನು ನೋಡಿ ಸಹಿಸ್ಕೊಳ್ಳಲ್ಲ. 1 ರೂಪಾಯಿ ಕೊಡ್ಬೇಡ. ಆಯ್ತು ಹೋಗು, 1 ರೂಪಾಯಿ ಕೊಡ್ಬೇಡ ಹೋಗತ್ತಾಗ. ಏನಾರು ಮಾಡ್ಕೊ ಹೋಗು. ನಾನು ಇದು ಓಕೆ, ನಾನು ಸುಮ್ಮನೆ ಆಯ್ತಾಗ ಎಲ್ಲರೂ ದುಡಿಯಾಕತ್ತಾಗ ನಾ ಮನೆಗೆ ಬರೋದಿಲ್ಲ ಅತ್ತಾಗ. ಏನು ಮಾಡ್ಬೇಕು, ಮನೆಗೆ ಬಂದಾರ ಮಾಡೋದು ಏನೈತಾಗ. ಈ ಮನ್ಯಾಗ ನಾನು ಮರ್ಯಾದಿಲ್ಲ, ನಾ ಇಲ್ಲಿ ಇರೋದಿಲ್ಲ, ಮನೆ ಬಿಟ್ಟು ಹೊಂಟೇನಿ. ಬರ್ತೀಯಾ ನಾನು ಹಿಂದ? ಏನ್ ಅನ್ಬಾರ್ದು, ಏನ್ ಅಂದಿಲ್ಲ ನಿಮ್ಗ ಮರ್ಯಾದೆ ಹೋಗೋ ಅಂತದ್ದು. ಸುಮ್ಮನೆ ನಾಟಕ ಮಾಡಕ್ ಹೋಗ್ಬೇಡ್ರಿ, ದುಡಿಯಾಕ ಹೋಗು ಅಂತ ಹೇಳಿದ್ದು. ಅಯ್ಯ, ಏನ ಆಟ ಆಡ್ತೀರ ಏನ? ಹೋಗ್ರಿ ಎಲ್ಲಾರ ಕೆಲಸ ಹುಡುಕ್ ಹೋಗ್ರಿ. ಇದ್ದಿದ್ದು ಓಟ ಆಸ್ತಿ, ಓಟ ಮನಿ ಎಲ್ಲ ಹೊಲ ಫಲ ಎಲ್ಲ ಕೊಚ್ಕೊಂಡು ಹೋದ್ರು ನಿಮಗೆ ಬುದ್ಧಿ ಬಂದಿಲ್ಲ. ಸಾಕಾಗಿ ಹೋಗೈತತ್ತ ನನಗಂತೂ ಹೊತ್ತಾಗ. ನಿಮ್ ಜೋಡಿ ಯಾಕೆ ಬಂದು ಸಾಯ್ಲಿ? ಹೊಕ್ಕೆ ನನ್ನ ತವ್ರ ಮನೆಗೆ ಹೋದ್ರ ಅಲ್ಲಿ ಹೊಕ್ಕೇನೆ ಹೊರತು ನಿಮ್ ಜೋಡಿ ಬರೋದಿಲ್ಲ. ಎಲ್ಲ ನಿಮ್ಗ ಸಂಜಿಗೆ ಬರ್ತೇನೆ, ಕೈ ತುಂಬ ರೊಕ್ಕ ತಗೊಂಡು ಬರ್ತೇನೆ ದುಡ್ದು. ಪುಣ್ಯ ಬರ್ಲಿ, ಮೊದ್ಲ ಕೆಲಸ ಮಾಡ್ರಿ. ಗಿರ್ಜಾ, ನೀ ಏನ ಅನ್ನ, ಇಂಥ ವಿಚಾರಕ್ಕೆ ಮಾತ್ರ ನನಗೆ ನಮ್ಮ ಅತ್ತಿ ಮ್ಯಾಗ ಭಾರಿ ಸಿಟ್ಟು. ನಾನು ಯಾಕೆ ಅವ್ರ ಮೇಲೆ ಅಷ್ಟು ಜಗಳ ಮಾಡ್ತಿದ್ದೆ ಅಂದ್ರೆ ಇದೇ ಕಾರಣಕ್ಕೆ. ಯಾಕೆ ತಂದೆ ತಾಯಿ ಇಂಥವು ಮಾಡ್ತೀರಿ ನೀವು? ನಾ ಎಲ್ಲರಿಗೂ ಇದನ್ನ ಕೇಳೋದು. ಮಗ ಸರಿ ಇಲ್ಲ, ಕುಡಿತಾನ, ಜೂಜಾಡ್ತಾನ, ಹೆಂಗ್ಸ ಅದು ಇದು ಗಂಡ್ಮಕ್ಳದ್ದು ಹೆಂಗಸರು ಚಟ ಐತಿ, ಅವ ಮಾತು ಕೇಳಂಗಿಲ್ಲ, ಅವ ದಾರ್ಯಾಗ ಇಲ್ಲ ದಾರಿ ಬಿಟ್ಟಾನ ಅಂದ್ರೆ ಯಾಕೆ ಮದ್ವೆ ಮಾಡಿ ಇನ್ನೊಂದು ಹೆಣ್ಣಿನ ಗೋಳ ಕಟ್ಕೊಂತೀರಿ? ನಾ ಅದನ್ನ ಕೇಳೋದು. ಏನು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ನಿಮ್ಗೆ ಹೆದರ್ಲಾರ್ದ ನಿಮ್ಮ ಮಾತಿಗೆ ಅವರು ದಾರಿಗೆ ಬರ್ಲಾರ್ದವ್ರು ಇನ್ನು ನಮ್ಮ ಮಾತಿಗೆ ಬರ್ತಾರಾ? ಯಾಕಂಗ ನಾವು ಮದುವೆ ಆದ್ರೆ ಎಲ್ಲ ಸರಿ ಹೋಗ್ತಾನ, ಮದುವೆ ಆದ್ರೆ ಎಲ್ಲ ಸರಿ ಹೋಗ್ತಾನ. ಇದು ನಿಮ್ಮ ತಪ್ಪು ಕಲ್ಪನೆ. ಮದುವೆ ಆದ್ರೆ ಸರಿ ಹೋಗಲ್ಲ, ಆ ಹುಡುಗಿ ಜೀವನನೂ ಹಾಳಾಕತ್ತ ಅಷ್ಟೇ. ಈಗ ಮಗಂದು ಒಬ್ಬ ನೋಡ್ತಿರ್ತೀರಿ, ನಾಳೆ ಆ ಹುಡುಗಿದು ನೋಡ್ಬೇಕು. ನಾ ಸುಮ್ಮನೆ ಎಲ್ಲ ಮಾಸು ಆದ್ರೂ ಮಾವ ಎಷ್ಟು ಚಂದಿದ್ದಾಗ ಎಷ್ಟು ಕೇಳಿದಾಗ ಗೊತ್ತೇನೆ ಗಿರ್ಜಿ. ನಾ ಮಾಡ್ಕೊತೇನೆ ಅಂತೇಳಿ ಎಷ್ಟು ಕೇಳಿದಾಗ ಗಿರ್ಜ. ನಿಜ ಹೇಳ್ತೇನೆ, ನನಗೂ ಸ್ವಲ್ಪ ಮನಸ್ಸೇ ಇತ್ತು, ನನಗೂ ಮಾಡ್ಕೋಬೇಕಂತೇಳಿ. ಇವರು ನೋಡಿ ಹೋದ್ಮೇಲೆ ನಮ್ಮ ಅಪ್ಪಗೂ ಯಾಕೆ ಮನ್ಸಿಗೆ ಬಂತು, ಮನ್ಯಾಗ ಕೊಡೋದು ಬೇಡ ಹೊರಗೆ ಕೊಡೋಣ ಅಂತೇಳಿ ಕೊಟ್ಟು ಮದುವೆ ಮಾಡಿದ್ದೆ. ಇವ್ರು ಅವತ್ತು ಇದು ಮಾಡಿಲ್ಲ ಅಂದಿದ್ರೆ ನಿಜ ಹೇಳ್ತೀನಿ ನಮ್ಮ ಪಾಡಿಗೆ ನಾವು ಇರ್ತಿದ್ವವ. ಈ ವಿಚಾರಕ್ಕೆ ಎಷ್ಟು ತಪ್ಪಾತಂತ ಕೇಳಿದ್ರು ಅದು ಮುಗಿಯಲ್ಲ. ತಪ್ಪಾಗಿತ್ವ, ಹೋಗ್ಲಿ ಬಿಡ್ರಿ ಅದಕ್ಕೆಮ್ಮ, ಬೇಜಾರು ಮಾಡ್ಕೋಬೇಡ್ರಿ. ಈಗ ನೋಡ್ರಿ ನಮ್ಮ ಪ್ರಭಾವತಿ ಗಂಡ ಅವನು ಹಂಗೆ ಮನುಷ್ಯ ಒಟ್ಟ ಸರಿ ಇಲ್ಲ. ಏನು ಮಾಡ್ತೀರಿ ಹೇಳ್ರಿ? ಈಗ ಆಕಿನೂ ಏನು ಮಾಡ್ಬೇಕು, ಒದ್ದಾಡ್ತಾ ಅದಾಳ ಮಕ್ಳು ಕಟ್ಕೊಂಡು. ಇನ್ನು ನಿನಗೆ ನಿಮ್ಮ ಅತ್ತಿ ಇಷ್ಟು ಆಸರಕ್ಕದಾಳ, ನಾ ಅದೇನಿ ಏನು ನೀ ಏನೋ ಒಂದು ಮಾತೆ ಅಂದರು ಅನ್ನಿಸ್ಕೊಂತಾನ ನಮ್ಮಣ್ಣ. ಆಮೇಲೆ ಇನ್ನೊಂದು ಏನಂತಂದ್ರೆ ನಿನಗೆ ಸಾಥ್ ಕೊಡೋಕೆ ಅದಾರ ಜನ ಹಿಂದೆ. ಮಕ್ಕಳು ದೊಡ್ಡವಾಗ್ಯಾವು, ಈಗ ನಮ್ಮ ಪ್ರಭಾವತಿ ಮಕ್ಕಳು ಸಣ್ಣ ಅದಾವು, ಗಂಡನೂ ಬರಬರಿ ಇಲ್ಲ. ಅತ್ತಿ ಮಗ ಮಾಡಿದ್ದೇ ಸರಿ ಅಂತಾಳ. ಆಕೆ ಅಂತೂ ಬಿಡು ಎಂದೂ ಮಾಡಿದ ತಪ್ಪು ಅಂತ ಅನ್ಲೇ ಇಲ್ಲ. ಹೊಳ್ಳಿ ನಮಗ ಬೈತಿದ್ಲು. ಇಂಥದಂತರೂ ಏನಿಲ್ಲ, ಹೌದಿಲ್ಲ? ಇದನ್ನೆಲ್ಲ ನೋಡಿ ಜೀವನ ಮಾಡ್ಬೇಕವ ಅಷ್ಟೇ, ಮತ್ತೇನಿಲ್ಲ. ಹೋಗ್ಲಿ, ಬೇಜಾರು ಮಾಡ್ಕೋಬೇಡ. ಏನ ಅಯ್ಯೋ ಗಿರ್ಜಾ, ನನಗೆ ಹಾಕಿದ್ದು ಗೊತ್ತೈತೆ ಬಿಡ ಯವ್ವ. ಆತಾಗ ನನ್ನಷ್ಟು ಅಸಹಾಯಕ ಪರಿಸ್ಥಿತಿ ಏನು ಅಲ್ಲಕ್ಕಿದು. ಏನು ಅವಾಗ ಬೈತಿದ್ಲನ ಅತ್ತಿ, ಆ ಬಾಯ ಮೂರಡಿ ಮಣ್ಣು ಹಾಕೊಂಡು ಹೋದ್ಲು. ಏನು ಈಗ ನೋಡಿ ಪ್ರಭಾವತಿಗೆ ಹೌದ ನಂಗೆ ಅಪ್ಪ ಹೌದ ನಂಗೆ ಹೊಲ ಕೊಟ್ಟಾನಂತ. ಏನು ಆಮ್ಯಾಗ ತಾಯಿ ಚಲೋ ಅದಾಳ, ಅಣ್ಣಂತರೂ ಕಂಗಯ್ಯಾಗ ಹಿಡ್ದಾನಂತ. ತವ್ರ ಮನಿದು ಎಷ್ಟು ಒಂದು ಆಸರ ಐತಿ, ಕೋಳಿ ಪಾರಮ್ ಐತಿ, ದುಡ್ಡು ತಿನ್ನಕ. ಯವ್ವ ನನ್ನಂಗೆ ಪರಿಸ್ಥಿತಿ ಇಲ್ಲ ಬಿಡ ಯವ್ವ ಅವ್ರದ್ದು. ಕಾಯಕವೇ ಕೈಲಾಸ ತಿಳಿರಣ್ಣ, ಕೈಲಾಸ ತಿಳಿರಣ್ಣ. ಯಾರ? ಓ ರುದ್ರ, ಹೌದೇ ಹೌದು. ನಾನು ಯಾರಪ್ಪ CM ರುದ್ರದ್ದಂಗದನಲ್ಲ ಅನ್ಕೋಂತನ ಬಂದೆ. ನೀನೇ ಮಾರಾಯ, ಅಲ್ಲಿಂದ ಕೂಗ್ತಾ ಇದೀನಿ, ಕಿವಿನೇ ಕೇಳ್ಬೋಲ್ದಾನೆ ಹೆಂಗ್ ನಿಮ್ದು? ಓ ಮುಸ್ತಫಣ್ಣ ಬರ್ರಿ. ನೋಡಿದ್ರನ? ಅಲ್ಲ, ಯಾವಾಗ ಬಂದ್ವು? ನಾನು ನಿನ್ನೆ ಬಂದು ಇವತ್ತ ಕೋಳಿ ಫಾರಂ ಕಡೆ ಹೋಗಿದ್ದೆ. ಓ, ಭಾಳ ಬೈದ್ರ? ಯಾರು ಬೈದಾರ? ಇನ್ಯಾರು ಮರೆಯ, ನಿಮ್ಮ ಹೆಂಡ್ತಿ. ನಿನ್ನ ಹೆಂಡ್ತಿ ಬೈದು ಗ್ರಾಚಾರ ಬಿಡಿಸಿರ್ಬೇಕಲ್ಲ ಇಷ್ಟೊತ್ತಿಗಾಲೆ. ಮತ್ತೆ ಏನು ಮಾಡೋದು ಹೇಳ್ರಿ, ಮನೆಗೆ ಬಂದ್ಮೇಲೆ ಸ್ವಲ್ಪ ಬೈದ್ಲು. ಹೋದತ್ತಾಗ ನಾನು ಹೆಂಡ್ತಿ ಬೈದಿದ್ದು. ಅಲ್ಲಿ ಏನು ಮಾಡೋಕತ್ತೆ ಹೇಳ್ರಿ, ಅವ್ರಿಗೆ ಕೇಳ್ದೆ ಹೋದ್ನಲ್ಲ, ಅದೊಂದು ಸಿಟ್ಟಕ್ಕಿಗೆ ಅಷ್ಟೇ. ಅಲ್ಲೋ ನಿನ್ನ ಇದ್ರಿಗೆ ಬೇಕಾದ ಬೈಕೋಲಿ. ಥೋ ಮರಯ್ಯ, ಊರನವ್ರು ಇದ್ರಿಗೆ ಮೊನ್ನೆ ನಾನು ಹಂಗೆ ಇಲ್ಲಿ ಬೆಟ್ಟಾದ್ಲಪ್ಪ. ನಾನು ಅದು ಮಾತಾಡ್ಸ್ಬೇಕಂತ ಮಾತಾಡಿದ್ದಲ್ಲ, ಒಂದೆರಡು ಕೋಳಿ ಬೇಕಾಗಿದ್ವು. ಅದಕ್ಕೆ ಕೋಳಿ ಹೆಂಗೆ ಹೊಸವು ತರ್ಸಿರ ಚಲೋ ಅದಾವ ಅಂತ ಇಷ್ಟೇ ಕೇಳಿದ್ದಪ್ಪ. ಅಷ್ಟಕ್ಕೆ ಎಷ್ಟು ಬೈಬೇಕು ಗೊತ್ತಾ? ನೀನು ಅಂತವ, ನೀ ಇಂಥವ, ನನ್ನ ಗಂಡಿಗೆ ಇಲ್ಲಬಾರದು ಹೇಳ್ಕೊಟ್ಟು, ನನ್ನ ಗಂಡ ಮನೆ ಬಿಟ್ಟು ಹೋಗೋಕೆ ಕಾರಣ ನೀನೇ. ನಿನಗೆ ಯಾವತ್ತೂ ದೇವ್ರು ಒಳ್ಳೇದು ಮಾಡಲ್ಲ, ನೀನು ಉದ್ಧಾರ ಆಗಲ್ಲ. ಅಯ್ಯೋ 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 ದೇವರೇ, ಎರಡ ಬೈದಿದ್ದು ನನಗೆ ಕೇಳೋಕ್ಕಾಗಲಿಲ್ಲ. ಹೋಗತ್ತಾಗ ಆ ಬೈಸ್ಕೊಳ್ಳೋದತ್ತಾಗ ಕೇಳೋಕ್ಕಾಗಲ್ಲ, ತಿಳ್ಕೆಟ್ಟು. ಅಲ್ಲವಾ, ನಾನೇನು ಹೇಳ್ಕೊಟ್ಟಿಲ್ಲ ನಿನ್ನ ಗಂಡಗೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ನೀನೇ ಹೇಳ್ಕೊಟ್ಟವ, ನಿನ್ನಿಂದನೇ ನನ್ನ ಗಂಡ ಹಾಳಾಗಿದ್ದು. ನನ್ನ ಗಂಡಗೆ ಎಲ್ಲ ಬರೋದು ಚಟ ಕಲಿಸ್ತೇವೆ ನೀನು, ಊರಿಗೋಗಂತ ಹೇಳ್ಕೊಟ್ಟವು ನೀನು ಅಂಥೇಳಿ ಈಗ ಬಂದಂಗೆ ಬೈದಿದ್ದಪ್ಪ. ಸುಮ್ಮನೆ ಹೋಗ್ಲತ್ತಾಗ ಅಂತೇಳಿ ಏನು ಮಾಡೋದು?
ಮಾತಾಡ್ಸಿದ್ದು ನಂದೇ ತಪ್ಪು ಅಂದ್ಕೊಂಡು ಸುಮ್ಮನಾದೆ. ಓ ಹೌದಾ? ಅಲ್ಲ ನನ್ನ ಮುಂದೇನು ಹೇಳೇ ಇಲ್ಲಲ್ಲ. ಇಲ್ಲಣ್ಣ ನಿಮ್ಗೆ ಬೈದಿದ್ದು ಬಿಟ್ಟಿದ್ದು ನಂಗೆ ಗೊತ್ತಿಲ್ಲ. ಹೋಗ್ಲಿ ಬಿಡ್ರಿ, ಹೊಟ್ಟೆ ಹಾಕೋರಿ. ನಿಮ್ಮ ಅಕ್ಕ ತಂಗಿ ಯಾರ ಬೈದ್ರೆ ಸುಮ್ಮನೆ ಹಾಕಿದ್ರಲ್ಲ ಹಂಗೆ ಅನ್ಕೊಳ್ಳೋದಪ್ಪ, ಮತ್ತೇನು ಮಾಡೋದು ಹೇಳ್ರಿ. ಅದು ಸ್ವಲ್ಪ ಬಾಯೇ ಜೋರು ಹಾಕಿದ. ನನಗೂ ಹಂಗೆ ಗ್ರಾಚಾರ ಬಿಡಿಸಿದ್ಲು, ಅದ್ರಿಗೆ ಏನು ಮಾಡ್ತೀರಿ ಹೇಳ್ರಿ. ಹೋಗ್ಲಿ ಬಿಡಪ್ಪ, ನಿಂಗೆ ಹೇಳಿ ಏನು ಉಪಯೋಗ ಅಂದಂಗೆ. ಯಾಕೆ ಬಂದು ಹಿಂಗೆ ಹೋಗಿ ಹಿಂಗೆ ಬಂದ್ರೆ ಒಂಥರ ಮರ್ಯಾದೆಗೇಡಲ್ಲನ. ಇದ್ದೇನಾರ ಒಂದು ಸಾಧಿಸ್ಬೇಕಪ್ಪ, ಕೆಲಸ ಹುಡುಕೇ ತೀರ್ಬೇಕು. ಅದನ್ನು ಬಿಟ್ಟು ಬಂದ್ಬಿಟ್ಟೆಲ್ಲ ನೀನು ದೌಡ ಹುಚ್ಚ. ಅಯ್ಯೋ ಏನು ಮಾಡ್ಲಣ್ಣ, ನಾನು ಕೆಲಸ ಹುಡುಕಿ ಸಾಕಾಗಿ ಹೋತಪ್ಪ. ಎಲ್ಲೆಲ್ಲಿ ಕೆಲಸನ ಸಿಗೋಲ್ತು. ನನಗೂ ರೋಷ್ ಹೋತು, ತಿಳ್ಕೊಳಕ್ಕಾಗ್ಲದ ತಲೆ ಕೆಟ್ಟು ಸುಮ್ಮ ಬಂದೇ ಬಿಟ್ಟೆ ಅತ್ತಾಗ. ಬೇಡ ಇನ್ನಲ್ಲಿದ್ರೆ ಕೆಲಸ ಆಗಲ್ಲ, ಬೇಡ ತಗ ಬಂದು ಹೋಗ್ಬಿಡೋಣ ತಗ ಅಂತೇಳಿ ಬಂದಿದ್ದು. ನನಗೂ ಸಾಕಾಗೋತು ಕೆಲಸ. ಅಷ್ಟು ಸುಲಭ ಇಲ್ಲ ಬಿಡಪ್ಪ ಕೆಲಸ ಹುಡ್ಕೋದು ಅಂದರೆ. ಭಾರಿ ಕಷ್ಟ ಐತಿ ಕೆಲಸ ಹುಡ್ಕೋದು. ಸರಿ ಹೋಗು, ಬರ್ತೀಯಾ ಒಂಚೂರು ಬೆಚ್ಚಗಾಗಣ? ಇಲ್ಲ ನಾನು ಎಲ್ಗೂ ಬರಲ್ಲಪ್ಪ ಯಪ್ಪ. ನಾನು ಬಂದೆ ಆದ್ರೆ ಮುಗದೆ ಹೋಗ್ತೀನಿ ನಾನು ನಿಂತಿ ಕೈಯಾಗ. ಇಲ್ಲ ನಾ ಬರಲ್ಲ, ನೀವು ಹೋಗಿ ಬರ್ರಿ. ಆಗ್ಲಪ್ಪ ಆಗಲಿ. ಎಂತಿಗೆ ಎದುರಾಕತ್ತಿ. ಇರಲಿ, ಎದುರದಂತ ಅಲ್ಬಿಡೋಣ. ಹೆಂಗಾಕತ್ತಿ ಹೇಳಿ ಬರೋಕ್ಕೀಗ. ಅದು ಅಲ್ಲದೆ ಈಗ ಇಷ್ಟು ದಿನ ಬಿಟ್ಟು ಹೋಗಿದ್ದು, ಈಗ ಬಂದಿನಿ ಒಮ್ಮಿಂದ ಮುಖ ಮತ್ತೆ ಈಗ ಹಿಂಗೆ ಬೆಚ್ಚಗ ಅಂತ ಹೋದೆ ಅಂದ್ರೆ ಮುಗ್ದ ಹೋತ್ ನನ್ನ ಕತಿ. ಬರ್ತೀನಿ. ಸುದ್ದುಳು ಗುದ್ದಪ್ಪ ಆಗಾಕತ್ ನಾಳೆ. ಖರ್ಚಿಗೊಂದು ರೊಕ್ಕಿಲ್ಲ ನನ್ನ ಕೈಯಾಗ, ಹೆಂಗಾರ ಮಾಡಿ ಒಂದು ಕಡೆ ಇಸ್ಕೋಬೇಕಪ್ಪ.